ಸ್ನೇಹಿತರೆ, ತುತ್ತು ಅನ್ನಕ್ಕಾಗಿ ಜೀತಾನೋ ಕೂಲಿನೋ ಮಾಡುವಾಗ ಕೆಲವರಿಗೆ ಜೀತವೇ ಬದುಕಾಗಿರುತ್ತೆ, ಕೆಲವರಿಗೆ ಕೂಲಿಯೇ ಬದುಕಾಗಿರುತ್ತೆ. ಇಂದು ಅನ್ನಕ್ಕಾಗಿ ಅಕ್ಷರವೇ ಬದುಕಾಗಿದೆ. ಈ ಅಕ್ಷರದಿಂದಲೇ ಪ್ರಜ್ಞೆ ಮೂಡಿ ಉದ್ಯೋಗ, ಅಧಿಕಾರ, ಆಸ್ತಿ, ಅಂತಸ್ತು ಎಲ್ಲವೂ ಕೂಡ ನಮಗೆ ಈ ಸಮಾಜದಲ್ಲಿ ದೊರಕಿದೆ. ಆದ್ರೆ ಈ ಸಮಾಜದಲ್ಲಿನ ಶೋಷಿತರು ಕೂಡ ಮನುಷ್ಯರಂತೆ ಬದುಕಲತ್ನಿಸುತ್ತಿದ್ದಾರೆ. ಈ ಶೋಷಿತ ಸಮುದಾಯದ ನಾಲಿಗೆಯ ಮೇಲೆ ಅಕ್ಷರವನ್ನ ಕೆತ್ತಲು ಅಂಬೇಡ್ಕರ್ ಅವರು ಮಾನವನ ಅಭಿವೃದ್ಧಿಗೆ ತೊಡಕಾಗಿರುವ ಅಸಮಾನತೆ ವಿರುದ್ಧ ಹೋರಾಡಿದ್ರು. ಈ ಹೋರಾಟದ ಫಲವಾಗಿ ಅವರು ತಮ್ಮ ಜೀವನದಲ್ಲಿ ಅಂದ್ರೆ ವೈಯಕ್ತಿಕ ಜೀವನದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಯನ್ನ ಎದುರಿಸ್ತಾರೆ. ತಮ್ಮ ಎಲ್ಲಾ ಸಮಾಜದ ಪಿಡುಗುಗಳನ್ನ ಶಾಶ್ವತವಾಗಿ ಮರೆ ಮಾಚೋದಾಗಿ ಪಣ ತೊಡ್ತಾರೆ. ಅಂತಹ ಕಾರ್ಯಸಿದ್ಧಿಯಲ್ಲಿದ್ದಾಗ ಅವರಿಗೆ ಯಾವೆಲ್ಲ ಕಷ್ಟಗಳು ಎದುರಾದ್ವೋ, ಯಾವೆಲ್ಲ ಅಡೆತಡೆಗಳು ಬಂದ್ವೋ ಅವೆಲ್ಲವನ್ನ ನೀವು ಈ ಸರಣಿಯಲ್ಲಿ ನೋಡ್ತೀರಾ. ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಗ್ರಂಥಾಲಯದೊಳಗೆ ಗಾಢ ಮೌನವಾಗಿ ಪುಸ್ತಕವನ್ನ ತೆಗೆದಿಟ್ಟುಕೊಂಡು ಕೂತಿದ್ದ ಅಂಬೇಡ್ಕರ್ ಅವರನ್ನ ಗ್ರಂಥಾಲಯದ ಜವಾನ ಬಂದು ಎಬ್ಬಿಸ್ತಾನೆ. ಒಂದು ಪತ್ರವನ್ನ ಅವರ ಕೈಗಿಟ್ಟು ಹೋಗ್ತಾನೆ. ಆ ಪತ್ರವನ್ನ ಓದಿ ಒಂದು ಕ್ಷಣ ದಿಗ್ಮೂಢರಾದ ಅಂಬೇಡ್ಕರ್ ಮನಸ್ಸು ವಿಲಿವಿಲಿ ಅನ್ನತ್ತೆ, ಕರಳು ಹಿಂಡಂತಾಗುತ್ತೆ. ಕಣ್ಣು ತುಂಬಿಕೊಂಡು ಮೌನವಾಗಿ ಗಳಗಳನೆ ಕಣ್ಣೀರಿಡ್ತಾರೆ, ದುಃಖ ಪಡ್ತಾರೆ. ಈ ಪತ್ರವು ಅವರ ಧರ್ಮ ಪತ್ನಿ ರಮಾಬಾಯಿಯಿಂದ ಬಂದಿರುತ್ತೆ. ಅದರಲ್ಲಿ ಏನಿರುತ್ತೆ ಗೊತ್ತಾ? ನಾನು ನಿಮಗೆ ಅತ್ಯಂತ ನೋವು ಮತ್ತು ಸಂಕಟದಿಂದ ಒಂದು ಸಂಗತಿಯನ್ನ ತಿಳಿಸಲು ಇಚ್ಛಿಸ್ತೇನೆ. ನಮ್ಮ ಎರಡನೇ ಮಗ ರಮೇಶ ನಮ್ಮನ್ನ ಬಿಟ್ಟು ಹೋದ. ನಮ್ಮ ಕರುಳಿನ ಕುಡಿಯೊಂದು ನಿಮ್ಮ ಅನುಪಸ್ಥಿತಿಯಲ್ಲಿ ನಮ್ಮಿಂದ ಕಳುಚಿ ಹೋಯಿತು. ಇಂತಹ ಆಘಾತಕಾರಿ ಸುದ್ದಿಯನ್ನ ನಿಮಗೆ ನಾನು ತಡವಾಗಿ ತಿಳಿಸ್ತಿದ್ದೇನೆ. ನಮ್ಮ ಬದುಕಿನಲ್ಲಿ ನಮಗೆ ಎದುರಾದ ಅದೆಷ್ಟೋ ನೋವು ಯಾತನೆಗಳಲ್ಲಿ ಇದು ಕೂಡ ಒಂದು. ಈ ಸಂಕಷ್ಟಗಳನ್ನೆಲ್ಲ ನನಗೆ ಬಿಡಿ. ಅಧ್ಯಯನದಲ್ಲಿ ಮುಳುಗಿರುವ ನಿಮ್ಮ ಮನಸ್ಸನ್ನ ವಿಚಲಿತಗೊಳಿಸಬಾರದೆಂದೇ ನಾನು ಆತನ ಅನಾರೋಗ್ಯವನ್ನ ತಮಗೆ ತಿಳಿಸಲಿಲ್ಲ. ನೀವು ನಿಮ್ಮ ಅಭ್ಯಾಸಕ್ಕೆ ಎಂದೂ ಭಂಗ ತಂದುಕೊಳ್ಳಬೇಡಿ. ನಿಮ್ಮ ಅಭ್ಯಾಸದೊಳಗೆ ನಮಗೆ, ನಮ್ಮ ಸಮಾಜಕ್ಕೆ ಹಿತವಿದೆ, ಈ ದೇಶಕ್ಕೆ ಹಿತವಿದೆ. ಕಳೆದು ಹೋದ ನಮ್ಮ ಒಬ್ಬ ಮಗನ ಬಗ್ಗೆ ಚಿಂತಿಸಬೇಡಿ. ಕೋಟ್ಯಾಂತರ ಶೋಷಿತರ ಮಕ್ಕಳು ಕೂಡ ನಮ್ಮ ಮಕ್ಕಳಲ್ಲವೇ? ಅಷ್ಟಕ್ಕೂ ರಮೇಶ ಅವರ ಎರಡನೇ ಮಗ ಆಗಿದ್ದ. ಅವನ ಮುಖವನ್ನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿರಲಿಲ್ಲ. ಯಾಕಂದ್ರೆ ಅವರು ಅಮೆರಿಕಕ್ಕೆ ಹೊರಟು ನಿಂತಾಗ ರಮಾಬಾಯಿಯವರ ಗರ್ಭದೊಳಗೆ ರಮೇಶನಿದ್ದ. ಅದೆಂತಹ ಯಾತನೆ, ಒಡಲವುರಿ. ಹುಟ್ಟಿದಾಗಲೂ ಮುಖ ನೋಡದೆ, ಸತ್ತಾಗಲೂ ಮುಖ ನೋಡದೆ ಇರುವ ರೌರವ ನರಕ ಅವರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು. ಇದು ಭಾರತದ ಯಾವ ನಾಯಕನಿಗೂ ಬಂದೊದಗದ ಪರಿಸ್ಥಿತಿ. ಈ ಸಾವಿನ ನೋವಿನಿಂದ ಹೊರಬರಲು ಅವರು ಆಯ್ದುಕೊಂಡ ಮಾರ್ಗ ರೋಚಕ, ಇಂದಿನ ಪೀಳಿಗೆಗೆ ಮಾರ್ಗದರ್ಶಕ. ಮತ್ತೆ ಅದೇ ಗ್ರಂಥಾಲಯದಲ್ಲಿ ಕುಳಿತು ನೆಪೋಲಿಯನ್ನ ಪುಸ್ತಕವೊಂದನ್ನ ಓದತೊಡಗಿದರು. ಓದಿದಂತೆಲ್ಲ ಆ ಪುಸ್ತಕದ ಪ್ರತಿ ಶಬ್ದವು ವಿದ್ಯುತ್ ಸಂಚಲನವನ್ನ ಅವರಲ್ಲಿ ಮೂಡಿಸ್ತಾ ಹೋಗುತ್ತೆ. ಈ ಪುಸ್ತಕದಿಂದ ವಿಶ್ವಾಸವನ್ನ ಗಳಿಸಿಕೊಂಡು ತಮ್ಮ ಪತ್ನಿಯನ್ನು ಸಂತೈಸಿ ಪತ್ರ ಬರೆದು ವಾಪಸ್ ಕಳಿಸ್ತಾರೆ. ಬಾಬಾ ಸಾಹೇಬರು ಭಾರತಕ್ಕೆ ಬಂದ ನಂತರದಲ್ಲಿ ರಮಾಬಾಯಿಗೆ ಒಂದು ಹೆಣ್ಣು ಮಗು ಜನಿಸುತ್ತೆ. ತುಂಬು ಅಭಿಮಾನದಿಂದ ಆ ಮಗುಗೆ ಏನಂತ ಹೆಸರಿಡ್ತಾರೆ ಗೊತ್ತಾ? ಇಂದು. ಈ ಇಂದು ಮಗು ಅಪೌಷ್ಟಿಕತೆ ಮತ್ತು ನಿಮೋನಿಯಾ ಕಾಯಿಲೆಯಿಂದ ಮರಣವನ್ನ ಹೊಂದುತ್ತೆ. ಈ ಘಟನೆ ಇನ್ನೆಲ್ಲದ ಆಘಾತವನ್ನ ಬಾಬಾ ಸಾಹೇಬರ ಬದುಕಿನಲ್ಲಿ ತಂದೊಡ್ಡಿತ್ತು. ರಮಾಬಾಯಿ ತನ್ನ ಮಕ್ಕಳಿನ ಸಾವಿನಲ್ಲಿ ತಾನೇ ಹೆಣವಾಗುವ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಕಣ್ಮುಚ್ಚಿ ಗಳಗಳನೆ ಕಣ್ಣೀರಿಟ್ಟ ಆ ದಿನಗಳು ಅಮಾನುಷವಾಗಿದ್ವು. ಈ ಘಟನೆಯಿಂದ ಚೇತರಿಸಿಕೊಂಡ ಬಾಬಾ ಸಾಹೇಬ್ರು 1920ರಲ್ಲಿ ಲಂಡನ್ಗೆ ಅತೀವ ದುಃಖದಿಂದ ಹೋಗ್ತಾರೆ. ಬಾಬಾ ಸಾಹೇಬರು ಲಂಡನ್ ನಲ್ಲಿದ್ದ ಸಂದರ್ಭದಲ್ಲಿ ರಮಾಬಾಯಿಗೆ ಗಂಗಾಧರ್ ಎಂಬ ಮತ್ತೊಬ್ಬ ಮಗು ಜನಿಸ್ತಾನೆ. ಈ ಮಗು ಕೂಡ ಹುಟ್ಟುತ್ತಲೇ ನಿಮೋನಿಯಾದಿಂದ ಬಳಲ್ತಿತ್ತು. ದಿನದಿಂದ ದಿನದಕ್ಕೆ ಆರೋಗ್ಯ ಕ್ಷೀಣಿಸ್ತಿತ್ತು. ಗಂಗಾಧರ್ನಿಗೆ ಸರಿಯಾದ ಔಷಧಿ ದೊರೆಯುತ್ತಿರಲಿಲ್ಲ. ವೈದ್ಯರ ಹಿಂದಿನ ಬಾಕಿಯನ್ನೇ ಇವರು ತೆತ್ತಿರಲಿಲ್ಲ. ಆ ಕಾರಣಕ್ಕಾಗಿ ವೈದ್ಯರು ಔಷಧಿ ನೀಡೋದನ್ನ ನಿಲ್ಲಿಸ್ಬಿಡ್ತಾರೆ. ಗಂಗಾಧರ ನಿಮೋನಿಯಾದಿಂದ ಬಳಲಿ ತೀರ್ಕೊಳ್ತಾನೆ. ಆಭರಣಗಳನ್ನ ಮಾರಿ ಮಗನ ಸಂಸ್ಕಾರವನ್ನ ರಮಾಬಾಯಿ ಅವರು ನೆರವೇರಿಸ್ತಾರೆ. ಇದನ್ನ ಪತ್ರದ ಮೂಲಕ ಕೇಳಿ ಬಾಬಾ ಸಾಹೇಬರ ಮನಸ್ಸು ನೋವಿನಿಂದ ಬೆಂದು ಹೋಗುತ್ತೆ.
ಬರುತ್ತೆ. ಅವರ ಈ ಮಗುವು ಹುಟ್ಟಿದಾಗಲೂ ಮತ್ತು ಮರಣಿಸಿದಾಗಲೂ ಕೂಡ ರಮಾಬಾಯಿಯವರ ಜೊತೆಯಲ್ಲಿ ಅವರಿರ್ಲಿಲ್ಲ. ಬಹುಶಃ ತನ್ನ 2 ಮಕ್ಕಳು ಮೃತರಾದಾಗ ಅವರ ಶವ ಸಂಸ್ಕಾರವನ್ನ ನೆರವೇರಿಸಿದ ನೋವು ಅವರನ್ನ ತಮ್ಮ ಜೀವಿತ ಅವಧಿಯ ಉದ್ದಕ್ಕೂ ಕಾಡಿತ್ತು. ಅಂತಹ ದುರದೃಷ್ಟ ಸ್ಥಿತಿಯಲ್ಲೂ ಅವರು ಶೋಷಿತ ಸಮುದಾಯಗಳಿಗಾಗಿ ದುಡಿಯಲು ನಿರ್ಧರಿಸಿದ್ದು ಅವರ ಅಧ್ಯಮ ಸಾಮರ್ಥ್ಯವೇ ಸರಿ ಅಂತ ಹೇಳ್ಬೋದು. ಸ್ನೇಹಿತರೆ, 1926ರಲ್ಲಿ ಜನಿಸಿದ ರಾಜರತ್ನ ಎಂಬ ಬಾಬಾ ಸಾಹೇಬರ ಅತ್ಯಂತ ಮುದ್ದಿನ ಮಗು ಸ್ವತಃ ಅವರೇ ನನ್ನ ಮಗನ ತೇಜಸ್ಸಿನಲ್ಲಿ ಎಂತಹ ಹೊಳಪಿದೆ ನೋಡು, ಈ ಜಗದ ಕೊಳೆಯ ತೊಳೆಯುವ ನಾಯಕನಾಗ್ತಾನೆ ನೋಡು ಎಂದು ಹೆಮ್ಮೆ ಪಡ್ತಿದ್ರು. ಆಗ ಅವರಿನ್ನೂ ಮಹಾ ಸತ್ಯಾಗ್ರಹಕ್ಕೆ ತೊಡಗಿಕೊಂಡು ಬ್ಯಾರಿಸ್ಟರ್ ಪದವಿಯಲ್ಲಿದ್ದ ಸಮಯ ಕೋರ್ಟಿಗೆ ಒಂದು ಟೆಲಿಗ್ರಾಮ್ ಬರುತ್ತೆ. ಅದರಲ್ಲಿ ಹೀಗಿತ್ತು: ರಾಜರತ್ನಗೆ ಡಬಲ್ ನಿಮೋನಿಯಾ ಆಗಿದೆ, ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಎಂದು ಡಾಕ್ಟರ್ ಹೇಳಿಬಿಡ್ತಾರೆ ಎಂದು ಬರೆದಿತ್ತು. ಬಾಬಾ ಸಾಹೇಬರು ಗಾಬರಿಯಿಂದ ಧಾವಿಸ್ತಾರೆ. ಡಾಕ್ಟರ್ ಎಲ್ಲವನ್ನ ವಿವರಿಸ್ತಾರೆ. ಸಾಕಷ್ಟು ಔಷಧಿ ಬೇಕೆಂದು ಕೂಡ ಹೇಳ್ತಾರೆ. ಅಷ್ಟೊಂದು ಔಷಧಿ ಪೂರೈಸಲು ಬಾಬಾ ಸಾಹೇಬರು ಅಸಹಾಯಕರಾಗಿ ರಾಜರತ್ನನನ್ನು ತಮ್ಮ ತೊಡೆಯ ಮೇಲೆ ಮಲಗಿಸಿಕೊಂಡು ಏಕಾಂತದಲ್ಲಿ ಆ ಮಗುವನ್ನ ನೋಡ್ತಿರ್ತಾರೆ, ಕನವರಿಸ್ತಿರ್ತಾರೆ. ಮಗುವಿನ ಪ್ರತಿಯೊಂದು ಶಬ್ದವು ಮೌನವಾಗಿ ಹೋಗುತ್ತೆ. ಕೈಕಾಲು ಬಡಿಯುತ್ತಾ ಬಾಬಾ ಸಾಹೇಬರ ತೊಡೆಯ ಮೇಲೆ ಮಗ ಪ್ರಾಣವನ್ನ ಬಿಡ್ತಾನೆ. ಆ ಮಗುವನ್ನ ತಬ್ಬಿಕೊಂಡು ಬಿಕ್ಕಳಿಸಿ ಬಾಬಾ ಸಾಹೇಬರು ಅತ್ತು ಬಿಡ್ತಾರೆ. ಇನ್ನೆಲ್ಲದ ಶೋಕ ಅವರನ್ನ ಮುಟ್ಟುತ್ತೆ. ತನ್ನ 4 ಮಕ್ಕಳ ಸಾವಿನ ನಂತರ ಅವರು ಸನ್ಯಾಸಿಯಾದಂತೆ ಆಗಿಬಿಡ್ತಾರೆ. ವೈರಾಗ್ಯದ ವಿಚಾರಗಳು ಅವರ ಮನಸ್ಸಿನಲ್ಲಿ ರಿಂಗಣಿಸ್ತಾ ಇರ್ತವೆ. ರಮೇಶ, ಇಂದು, ಗಂಗಾಧರ್, ರಾಜರತ್ನ ಇವರೆಲ್ಲರ ಮಕ್ಕಳ ಸಾವಿನ ಸಂದರ್ಭದಲ್ಲಿ ಅವರು ಜೊತೆ ಇದ್ದಿದ್ದು 2 ಮಕ್ಕಳ ಸಾವಿನಲ್ಲಿ ಮಾತ್ರ. ಇವರು ತಮ್ಮ ಮಕ್ಕಳ ಸಾವಿನಲ್ಲೂ ಸಹ ಸಮುದಾಯದ ಏಳುಗೆಯನ್ನ ಬಯಸಿದ ಮನುಕುಲದ ಮಹಾಮಾನವ. ಅವರ 4 ಮಕ್ಕಳ ಸಾವಿಗೆ ಅಪೌಷ್ಟಿಕ ಆಹಾರವೇ ಕಾರಣ ಎಂದು ದುಃಖಿಸುತ್ತಾ ಮಕ್ಕಳ ಚಿಕಿತ್ಸೆಯನ್ನ ಕೊಡಿಸಲಾರದ ಅಸಹಾಯಕ ಸ್ಥಿತಿಯನ್ನ ನೆನೆದು ದುಃಖಿಸ್ತಾರೆ. ಇಂಥ ಯಾವ ಸಂದರ್ಭದಲ್ಲಾದ್ರೂ ಅವರು ವಿಚಲಿತರಾಗಿ ಶೋಷಿತ ಸಮುದಾಯದ ಹೋರಾಟವನ್ನ ಕೈ ಬಿಟ್ಟಿದ್ರೆ ಇಂದಿನ ಭಾರತವಾಗ್ತಿರ್ಲಿಲ್ಲ ಅಲ್ವೇ? ಅವರನ್ನ ಕಳೆದುಕೊಂಡು ದಿನಗಳು ಕಳೆದಂತೆ ಇದೀಗ ಇಂದಿಗೆ 66 ವರ್ಷಗಳು ಕಳೆದು ಹೋಗಿವೆ. ಬಾಬಾ ಸಾಹೇಬರನ್ನು ಬಿಟ್ಟು ನಾವು ಇಲ್ಲಿಗೆ ಬಂದು ಉಸಿರಾಡ್ತಾ ನಿಂತಿದ್ದೇವೆ. ನಮ್ಮ ಗುಡಿಸಲಿನ ಛಾವಣಿಗಳು ಇಂದು ಕಾಂಕ್ರೀಟ್ ಮನೆಗಳಾಗಿ ತಲೆ ಎತ್ತಿವೆ. ಕಾಲಿಗೆ ಚಪ್ಪಲಿಯೇ ಇಲ್ಲದ ನಾವು ಇಂದು ಶೂಗಳನ್ನ ಹಾಕ್ತಿದೀವಿ. ಕಾರುಗಳು ನಮ್ಮ ಮನೆಯ ಮುಂದೆ ನಿಂತಿವೆ. ನೋಡಲಿಕ್ಕೆ ಬದುಕು ತುಂಬಾ ಬದಲಾಗಿದೆ. ಬದಲಾಗದ ಮಾನವೀಯತೆಯೊಟ್ಟಿಗೂ ತೆವಳುತ್ತಾ ನಾವು ಇಲ್ಲಿಗೆ ಬಂದು ನಿಂತಿದ್ದೀವಿ. ಈ ತೆವಳೋದನ್ನ ನಾವು ವೇಗ ಅಂತ ಭಾವಿಸಿದ್ದೀವಿ. ಇದೇ ಭ್ರಮೆಯಲ್ಲಿ ನಮ್ಮನ್ನ ಗಾಢವಾಗಿ ಪ್ರೀತಿಸಿದವರನ್ನ ನಿರಾಕರಿಸುತ್ತಿದ್ದೇವೆ. ಅಂಬೇಡ್ಕರ್ ಅವರನ್ನ ಬಿಟ್ಟು ಈ ಸಮುದಾಯ ಎಂದು 67 ವರ್ಷಗಳು ಮುಂದೆ ಬಂದಿದ್ದೀವಿ. ಅವರನ್ನ ಹಾಡಿ ಹೊಗಳುತ್ತೀವಿ. ಅವರ ದಿನವನ್ನ ಧಾಮ್ ಧೂಮ್ ಎಂದು ವಿಜೃಂಭಿಸುತ್ತೇವೆ. ಆದರೆ ನಿಜವಾಗಿ ಇವರ ಈ ಆರಾಧನೆಯ ಭರದಲ್ಲಿ ಅವರ ನೈಜ ಆಶಯಗಳು ಕಣ್ಮರೆಯಾಗ್ತವೆ. ನಮಗೆ ಬದುಕನ್ನು ಕಟ್ಟಿಕೊಡಲು ಬೆವರಿನ ರೂಪದಲ್ಲಿ ಸುರಿಸಿದ ರಕ್ತವನ್ನು ಸಾಧಾರಣವೆಂದು ಭಾವಿಸ್ತೇವೆ. ಅವರ ನೋವಿನ ಅಂತರಾಳವನ್ನು ನಮ್ಮ ಹಿರಿಯರು ನಮಗೆ ಅರ್ಥ ಮಾಡಿಸುವಲ್ಲಿ ಸೋತಿದ್ದಾರೆ. ನಾವು ನಮ್ಮ ಕಿರಿಯರಿಗೆ ಅರ್ಥ ಮಾಡಿಸುವುದರಲ್ಲೂ ಸೋಲಬಾರದೆಂಬುದೇ ನನ್ನ ಆಶಯ.